ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ಬರೋದು ಸಾಮಾನ್ಯ, ಆದ್ರೆ ಹೇಗ್ ನಿಯಂತ್ರಣ ಮಾಡೋದು ಅನ್ನೋದು ದೊಡ್ಡ ತಲೆನೋವು. ಸೊ ಇದಕ್ಕೋಸ್ಕರ ಸಾಕಷ್ಟು ಔಷಧಿ ಗೊಬ್ಬರಕ್ಕೆ ನಾವು ಖರ್ಚು ಕೂಡ ಮಾಡ್ತೀವಿ. ಆದ್ರೆ ಈ ಎಲೆ ಚುಕ್ಕೆ ರೋಗಕ್ಕೆ ಮುಖ್ಯ ಕಾರಣ ಫಿಲೋಸ್ಟಿಕಾ ಕೊಲೆಟೋಟ್ರಿಕಮ್ ಶಿಲೀಂಧ್ರದಿಂದ ಬರುವಂತ ರೋಗ ಇದು. ಸೊ ಈ ರೋಗ ತಗುಲೋದ್ರಿಂದ ಬೆಳೆ ಕುಂಠಿತ ಆಗುತ್ತೆ, ಇಳುವರಿಯನ್ನ 55 ರಿಂದ 60% ನಷ್ಟು ಕಡಿಮೆ ಮಾಡುತ್ತೆ. ಲಕ್ಷಣ ಅಂತಂದ್ರೆ ಪ್ರಾರಂಭದಲ್ಲಿ 2 ಅಥವಾ 3 ಚುಕ್ಕೆಗಳನ್ನ ನೀವು ಎಲೆಯ ಮೇಲೆ ಗಮನಿಸಬಹುದು. ಈ ಚುಕ್ಕೆ ಬೂದು ಕಂದು ಬಣ್ಣದ ಚುಕ್ಕೆಗಳಿಂದ ಕೂಡಿರುತ್ತೆ. ರೋಗ ಜಾಸ್ತಿ ಆಗ್ತಿದ್ದಂತೆ ಚುಕ್ಕೆಗಳ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ನಂತರ ಈ ಚುಕ್ಕೆ ಕಪ್ಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ನಿರ್ವಹಣೆ ಹೇಗ್ ಮಾಡಬೇಕು ಅಂತಂದ್ರೆ, ರೋಗಕ್ಕೆ ತುತ್ತಾದ ಗಿಡಕ್ಕೆ ಪ್ರೊಪಿಕೋನೋಸಿಲ್ ಅಥವಾ ಹೆಕ್ಸೋಕೋನೋಸಿಲ್ 1 ಮಿಲಿಲೀಟರ್ಗೆ ಪ್ರತಿ 1 ಲೀಟರ್ ನೀರನ್ನ ಮಿಕ್ಸ್ ಮಾಡಬೇಕು. ಹಾಗೆ ಸಿಒಸಿ ಪ್ರತಿ 2 ಗ್ರಾಂಗೆ 1 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ಅದರ ಜೊತೆಗೆ ಫ್ರೆಡ್ಡರ್ 0.5 ಗ್ರಾಂ ನಷ್ಟು ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಎಲೆಯ ಮೇಲೆ ಗಿಡಗಳ ಕೆಳಗೆ ಸಿಂಪಡಣೆ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಈ ಎಲೆ ಚುಕ್ಕೆ ರೋಗ